ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಿಮಗೆ ಕ್ರಿಸ್ಪಿಯಾಗಿ ಅವಲಕ್ಕಿ ಚೂಡ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಈ ಅವಲಕ್ಕಿ ಚೂಡ ಪಟ್ ಅಂತ ಕೂಡ ಆಗುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಈವ್ನಿಂಗಲ್ಲಿ ನಿಮ್ಗೇನಾದರೂ ತಿನ್ನಬೇಕು ಹಸಿವಾಗಿದೆ ಅಂತಂದರೆ ಬೇಗನೆ ಆಗೋವಂಥ ಕುರುಕುಲು ತಿಂಡಿ ಆಗಿದೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಹಾಗೂ ಇದು ಚಹಾ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದು ಅವಲಕ್ಕಿನ ಸ್ವಲ್ಪ ಕೆಂಪಾಗೋಗೋವರೆಗೂ ಹುರ್ಕೋಬೇಕು. ಇದನ್ನು ಆಯಿಲೇನು ಹಾಕೋದು ಬೇಕಾಗಿಲ್ಲ, ಸುಮ್ಮನೆ ತಾಳಿಸ್ಕೊಂಡ್ರೆ ಸಾಕು ಕೆಂಪಾಗೋವರೆಗೂ. ಈ ಥರ ಕೆಂಪಾಗಿರಬೇಕು. ಈ ಅವಲಕ್ಕಿಗೆ ಬೇಕಾಗಿರೋದು ಪುಟಾಣಿ, ಶೇಂಗಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಗೂ ಇಂಗು, ಖಾರದ ಪುಡಿ ಹಾಗೂ ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು ಹಾಗೂ ಮೆಣಸಿನ್ಕಾಯಿ, ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಣ ಕೊಬ್ಬರಿ. ಇವಾಗ ಬಿಸಿಯಾಗಿರೋ ಎಣ್ಣೆಯಲ್ಲಿ ಶೇಂಗಾ, ಪುಟಾಣಿ ಅದನ್ನೆಲ್ಲ ಸಪ್ರೇಟಾಗಿ ಕರಿಬೇಕು. ಒಂದೇ ಸರಿ ಕರೆದ್ರೆ ಶೇಂಗಾ ಬೇಗನೆ ಕೆಂಪಗಾಗಲ್ಲ, ಪುಟಾಣಿ ಬೇಗ ಕೆಂಪಗಾಗುತ್ತಲ್ಲ, ಅದಕ್ಕೆ ಪ್ರತಿಯೊಂದನ್ನು ಸಪ್ರೇಟಾಗಿ ಕರಿಬೇಕು. ಮೊದಲು ಶೇಂಗಾನ ಸ್ವಲ್ಪ ಕರಿತಾ ಇದ್ದೀವಿ, ಅಂದರೆ ಬಿಸಿ ಮಾಡ್ಕೊತಿದ್ದೀವಿ. ಇದನ್ನು ಈ ಥರ ಸಪ್ರೇಟಾಗಿ ಕರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲವೂ ಅದಕ್ಕೆ ಬೇಕಾಗಿರೋ ಅದಕ್ಕೆ ಅವು ಬೇಯ್ತವೆ. ಶೇಂಗಾನ ಕರ್ಕೊಂಡ್ಮೇಲೆ ಈಗ ಪುಟಾಣಿನ ಕರಿತಾ ಇದ್ದೀವಿ. ಇವೆಲ್ಲವೂ ಕೆಂಪಗಾಗೋವರೆಗೂ ಸ್ವಲ್ಪ ಕರಿಬೇಕು. ಶೇಂಗಾ, ಪುಟಾಣಿ, ನೆಕ್ಸ್ಟು ಮೆಣಸಿನ್ಕಾಯಿ, ಹೀಗೆ ಸಪ್ರೇಟಾಗಿ ಕರಿದು ಈಗ ಮೆಣಸಿನ್ಕಾಯಿನ ಕರಿತಾ ಇದ್ದೀವಿ. ಇದನ್ನು ಮೆಣಸಿನ್ಕಾಯಿನ ಹಾಗೆ ತುಂಬಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಗೆ ಹಾಕಬಾರ್ದು. ಯಾಕಂದರೆ ಎಣ್ಣೆಲಿ ಹಾಕಿದ ತಕ್ಷಣವೇ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೆಣಸಿನ್ಕಾಯಿನ ಉದ್ದುದಾಗಿ ನಡ್ಬರ್ಕ ಸೀಳ್ಬಿಟ್ಟು ಕಟ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು. ಆಮೇಲೆ ಈ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ. ಇದು ಒಣ ಕೊಬ್ಬರಿನೇ ತೊಗೊಂಡಿದ್ದೀವಿ. ಸುಲಿದಿಟ್ಟಿರೋಂಥ ಬೆಳ್ಳುಳ್ಳಿನ ತೊಗೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಆಮೇಲೆ ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಸುಲಿಯೋಕ್ಕಾಗಲ್ಲ ಅಂತಂದರೆ ಅದನ್ನು ಪೇಪರಲ್ಲಿ ಅಥವಾ ಯಾವ್ದು ಬಟ್ಟೆಲಿ ಹಾಕಿ ಸ್ವಲ್ಪ ಕುಟ್ಬಿಟ್ಟು ಬೇಕಾದರೂ ಹಾಕ್ಬೋದು. ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ, ಆಯಿಲಲ್ಲಿ ಹಾಕಿದರೆ ಅದು ಸಿಡಿಯುತ್ತೆ. ಅದಕ್ಕೆ ಸೆಪ್ಪೆ ಆದರೂ ಬಿಚ್ಚಿ, ಇಲ್ಲಾಂದರೆ ಬೌಡ ಕುಟ್ಬಿಟ್ಟಾದ್ರೂ ಎಣ್ಣೆಲಿ ಕರ್ಕೋಬೇಕು. ಇದೆಲ್ಲ ಕರೆದಿದ್ದೀವಿ ಈ ಥರ ಸಪ್ರೇಟಾಗಿ ಕರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ, ಒಂದು ದೊಡ್ಡ ಪಾತ್ರೆನೇ ತೊಗೊಳ್ಳಿ. ಆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಈ ಅವಲಕ್ಕಿ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಬೇಕಾದರೆ ನಾವು 1 ಮಂತ್ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಟೈಟಾಗಿರೋ ಬಾಕ್ಸ್ ಅಂದರೆ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ 1 ಮಂತ್ ಬೇಕಾದರೂ ತಿನ್ಬೋದು. ಇದನ್ನು ಊಟದ ಜೊತೆ ಕಾಂಬಿನೇಷನ್ ಆಗಾದರೂ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಾದರೂ ತಿನ್ಬೋದು. ಇಲ್ಲ ಈ ಅವಲಕ್ಕಿ ಜೊತೆ ಮೊಸರನ್ನ ಕಲಿಸ್ಕೊಂಡು ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿಬಿಟ್ಟು ನೋಡಿ. ಈಗ ನಾವೆಲ್ಲ ಸಪ್ರೇಟಾಗಿ ಹುರಿದು ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲನೂ ಈ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೋಬೇಕು. ಇದಕ್ಕೇ ಅರಿಶಿಣ ಹಾಗೆ ಖಾರ ಹಾಕ್ಕೋಬೇಕು. ಈಗ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಖಾರ ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು. ಅಂದರೆ ಜಾಸ್ತಿ ಖಾರ ಆಗಲ್ಲ ಅಂದರೆ ಕಡಿಮೆ ಖಾರ ಹಾಕ್ಕೊಳ್ಳಿ. ಅಂದರೆ ಕಲರ್ಗೋಸ್ಕರ ಅಂತ ಹಾಕ್ಕೋತಾರೆ ಇಲ್ಲಿ. ಸ್ವಲ್ಪ ಖಾರದ ಪುಡಿ, ಅರಿಶಿಣ, ಉಪ್ಪು ಹಾಕಿ ಇದನ್ನೆಲ್ಲ ಕೈ ಆಡಿಸ್ಕೊಂಡು ಚೆನ್ನಾಗಿ ತಾಳಿಸ್ಬೇಕು. ಈಗ ಇದಕ್ಕೆ ತಾಳಿಸಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು. ಅಂದರೆ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಹಾಕ್ಬಿಟ್ಟು ಇದಕ್ಕೆ ಈ ಹುರಿದಿಟ್ಟಿರೋಂಥ ಅವಲಕ್ಕಿನ ಹಾಕಿ ಕೈ ಆಡಿಸ್ಕೊಂಬಿಟ್ರೆ ಮುಗೀತು. ಇದು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ನಾವು ಸಕ್ಕರೆನ ಹಾಕ್ತೀವಿ. ಯಾಕಂದರೆ ಸ್ವಲ್ಪ ನಮ್ಮ ಸೈಡಲ್ಲಿ ಸ್ವೀಟಾಗಿರೋದನ್ನೇ ಇಷ್ಟಪಡ್ತಾರೆ. ಅವಲಕ್ಕಿ ಆಯಿತು, ಮಂಡಾಳ ಚೂಡ ಯಾವುದಕ್ಕಾದ್ರೂ ನಾವು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀವಿ. ಸಕ್ಕರೆ ಪುಡಿ ಆದರೂ ಹಾಕಿ, ಇಲ್ಲಾಂದರೆ ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಉದುರಿಸ್ಕೊಂಡು ಕಲಿಸ್ಕೋಬೇಕು. ಈಗ ಹುರಿದಿಟ್ಟಿರೋಂಥ ಅವಲಕ್ಕಿನ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ಹೇಳಿದ್ನಲ್ಲ 1 ತಿಂಗಳು ಬೇಕಾದರೂ ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು. ಯಾವುದ್ರ ಜೊತೆ ಕಾಂಬಿನೇಷನ್ ಆದರೂ ಚೆನ್ನಾಗಿರುತ್ತೆ. ಪಲಾವು, ಅನ್ನ ಸಾಂಬಾರು ಏನಾದ್ರೂ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಟೀ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿರೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಹೊಸ ಯೂಟ್ಯೂಬ್ ಚಾನಲ್ ನಮ್ಮದು. ಯಾವ ಥರ ಮಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಯಾವ ಕಂಟೆಂಟ್ಸ್ ಕೊಡಬೇಕಂತನೂ ಗೊತ್ತಿಲ್ಲ. ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿ. ಏನಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಅಡುಗೆ ಮಾಡೋಕ್ಕೂ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.